ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪ ಬಡ ಜೀವ ಪುಟ್ಟಕ್ಕ ಬದುಕಂಡ್ಲಲ್ಲ. ನನಗಂತೂ ಪುಟ್ಟಕ್ಕ ಬದುಕಿದು ಸಾನೆ ಸಮಾಧಾನ ಆಯ್ತು ಕಣವ. ನಂಜಮ್ಮ ನನ್ ಬಾಯ್ ಬೀಗ ಅಕ್ಕ. ಅದ್ಯೋನ್ ಕೊರಗ್ಬಿಟ್ಯೆ, ಆ ಪುಟ್ಟಕ್ಕ ಸಾಯ್ದೆ ಬದುಕೊಂಬಿಟ್ಲು. ನೀನಿದ್ಯಲ್ಲ ಅವತ್ತು ಆ ಬಂಗಾರಮ್ಮ ಸಾಯ್ತಾಳೆ ಅಂತಂದೆ, ಆವಮ್ಮನೂ ಬದುಕೊಂಡ್ಲು, ಇವತ್ತು ಇವಳು ಬದುಕವಳೆ. ನನಗೇನು ಗೊತ್ತು? ಆ ನರ್ಸ್ ಫೋನ್ ಮಾಡಿ ಏನು ಹೇಳಿದ್ರು, ನಾನು ನಿಮಗೆ ಅದನ್ನು ಹೇಳಿದೆ ಅಷ್ಟೇ. ನಿಂಗೆ ಫೋನ್ ಮಾಡಿಲ್ಲಲ್ಲ, ಕಿಲ ಅವಳ ನಂಬರ್ ಕೊಡಿಲಿ, ಹೋಗುದು ಉಪ್ಪಿನಕಾಯಿ ಹಾಕ್ತೀನಿ. ಅದ್ಯಾವ ಬಾಯಲ್ಲಿ ಇವಳು ಸಾಯ್ತಾಳೆ ಅಂತಂದು. ಈ ರಾಜಿ ಹೋಲಿ ಬುಡೆ, ಪುಟ್ಟಕ್ಕ ಏನಾರು ಸತ್ತೋಗಿದ್ರೆ ನಮ್ಮ ಹೆಸರು ಬಂದಿರೋದು ಹೊರಗೆ. ಬರ್ಲಿ ಬಿಡು, 1-2 ವರ್ಷ ಜೈಲ್ ಬಂದಿರ್ತಿತ್ತು ಆಟೆಯ. ಆದ್ರೆ ಆ ಪುಟ್ಟಕ್ಕ ಸತ್ತಿದ್ರೆ ಜೀವನ ಪೂರ್ತಿ ಮನೆ ಮೆಸ್ಸು ಎಲ್ಲ ಸಿಕ್ಕಿರೋದಾ? ಅಯ್ಯೋ ನೀನು ಬಾಯಿ ಮಣ್ಣಾಕ, ನೀನೇನೋ ಜೈಲ್ ಒಳಗೆ ಕೂತ್ಕೋತೀಯ ಕಡೆ, ಆದ್ರೆ ನಾನು ಯಾಕೆ ಹೋಗಿ ಕೂತ್ಕೋಬೇಕು? ಊರ್ನಾಗ ನನಗೂ ಒಂದು ಮರ್ವಾದಿ ಅನ್ನೋದೇ ತಪ್ಪ. ಈಗಾಗಲೇ ಜೈಲು ಊಟ ಉಂಡು ನನಗೆ ಅನುಭವ ಅದೇ ಕಣಪ್ಪ. ಯಾವ ಪಾಪಿಗಳಿಗೂ ಬೇಡ ಆ ನರ್ಕ. ಅಯ್ಯೋ, ನಿಮ್ಮಿಬ್ರು ಮರ್ಯಾದೆ ಜಗಳನ್ನ ಆಮೇಲೆ ಮಾಡ್ಕೊಳ್ಳಿ. ಮೊದಲು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಹಲೋ, 7 ಸಿಂಗಾರಮ್ಮ. ಎಲ್ರು ಸೇರಿದ್ದೀರಿ ತಾನೆ? 3 ಜನನು ಇಲ್ಲೇ ಇದ್ದೀವಿ. 7 ಮೊದಲು ಫೋನ್ನ ಸ್ಪೀಕರ್ಗೆ ಹಾಕು, 3 ಜನ ಕೇಳಿಸ್ಕೊಳ್ಳಿ. 7 ಕೇಳ್ತದೆ, ಹೇಳು ಸಿಂಗರ. ಆಗಿದ್ದಾಯ್ತು. ಆ ಪುಟ್ಟಕ್ಕ ಬದುಕಿದ್ದು ಒಂದು ರೀತಿನಲ್ಲಿ ಒಳ್ಳೇದೇ ಆಯ್ತು. ಆದರೆ ಇನ್ನು ಮುಂದೆ ನಾವು ತುಂಬ ಹುಷಾರಾಗಿ ಹೆಜ್ಜೆ ಇಡಬೇಕು. ಯೋನೇ 7 ಸಿಂಗಾರಮ್ಮ, ನೀನು ಅವಳಿಗೆ ಇನ್ನೂ ಸ್ವಲ್ಪ ಜೋರಾಗಿ ಚುಚ್ಚಬೇಕಾಗಿತ್ತು. ಮೂದೇವಿ, ನೀನು ಗೇಟ್ ಹೋಗಿದ್ರು ನಿನ್ನ ಬುದ್ಧಿ ಬುಡಕ್ಕಿಲ್ಲ ಅಂತಿಲ್ಲ. ನಾನು ಚುಚ್ಚಿದ ರಬ್ಸಕ್ಕೆ ಅವಳು ಖಂಡಿತವಾಗ್ಲೂ ಉಳಿತಿರ್ಲಿಲ್ಲ. ಆದ್ರೆ ಯಾವುದೋ ಶಕ್ತಿ ಕಾಪಾಡ್ದ ಹಾಗಿದೆ. ಹೌದೌದು, ಪುಟ್ಟಕ್ಕ ಮಹಾನ್ ದೈವ ಭಕ್ತೆ. ಯಾವಾಗ ನೋಡಿದ್ರು ಚಾಮುಂಡವ ಕಾಪಾಡವ, ಚಾಮುಂಡವ ಕಾಪಾಡವ ಅಂತಂತಿರ್ತಾಳೆ. ಅದಕ್ಕೆ ಅವಳು ಬದುಕೊಂಡಿರೋದು. ಅಯ್ಯ ನೋಡ್ರಾಜಿ, ಶತ್ರುಗಳನ್ನ ಒಂದೇ ಸತಿ ಸಾಯಿಸ್ಬಿಟ್ರೆ ಸ್ಟೋರಿನಲ್ಲಿ ಥ್ರಿಲ್ ಇರಲ್ಲ. ಸ್ವಲ್ಪ ಸ್ವಲ್ಪನೇ ಸಾಯಿಸ್ಬೇಕು. ನರಳಿ ನರಳಿ ಸಾಯೋ ಹಾಗೆ ಮಾಡಬೇಕು. ಅದು ಮಜಾ. ಆದ್ರೂ ಅಯ್ಯಯ್ಯ, ಇಷ್ಟಕ್ಕೆ ಮುಗ್ದಿಲ್ಲ ರಾಜವ್ವ. ನಮ್ಗೆಲ್ರ ಆಸೆಯನ್ನು ಈಡೇರಿಸ್ಕೊಳಕ್ಕೋಸ್ಕರ ಒಂದು ದೊಡ್ಡ ಪ್ಲಾನೇ ಮಾಡಿದ್ವಿ. ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ನಿಮ್ಗೆ ಏನೇನೆಲ್ಲ ಬೇಕು ಎಲ್ಲ ಸಿಗುತ್ತೆ. ಕೈ ಜೋಡಿಸ್ತೀರ ತಾನೆ? ಆ ಪುಟ್ಟಕ್ಕ ಸಾಯ್ತಾಳೆ ಅಂತಂದ್ರೆ ಕೈಯೋನು ಕಾಲು ಜೋಡಿಸ್ತೀನಿ. ಸಿಂಗರ, ನೀನು ಕೊಲೆ ಮಾಡಿ ನಮ್ಮನ್ನೆಲ್ಲ ಸಿಕ್ಕಾಕ್ಸಲ್ಲ ಅಂದರೆ ನಾನಿನ್ನು ಸಪೋರ್ಟ್ ಮಾಡ್ತೀನಿ. ಆದರೆ ನನಗೆ ನಿಮ್ಮಿಬ್ಬರಿಗಿಂತ ಮೊದಲು ಆ ರಾಧಾ ಹೂ ಅನ್ಬೇಕು. ಯಾಕೆಂದ್ರೆ ಈ ನಡುವೆ ಅವಳು ಬೇರೆ ಟ್ರ್ಯಾಕಲ್ಲೇ ಹೋಗ್ತಿದ್ದಾಳೆ. ಏನ್ ರಾಧಾ? ಕಂಟಿ ಮಾವ ನನಗೆ ಸಿಗ್ತಾರೆ ಅನ್ನೋದಾದ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಸಿಂಗಾರಮ್ಮ. ಹಾಗಾದ್ರೆ ನನ್ನ ಮುಂದಿನ ಪ್ಲಾನ್ ಏನು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಹೇಳಿದ ಅರ್ಥ ಆಯ್ತಾ? ನೀನು ಯೋನ್ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಸರಿ, ಹಾಗಾದ್ರೆ ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿ ಆಯ್ತು, ನಾನಿನ್ ಹೊರಡ್ತೀನಿ. ಲೇಟ್ ಆದ್ರೆ ಮನೇಲಿ ಆ ಮುದ್ಕಿದೊಂದು ಕಾಟ.
ಏನೇ ಇದ್ರೂ ಫೋನ್ ಮಾಡಿ ಬರ್ತೀನಿ. ಸರಿ. ಹುಷಾರು ಕಣವ. ಪುಟ್ಟಕ್ಕ ಪುಟ್ಟಕ್ಕ ನನ್ಗೋಸ್ಕರ ಮತ್ತೆ ಬದುಕ್ ಬಂದ್ಬಿಟ್ಟೇನವ. ನನ್ ಗೆಳತಿ ನನ್ ಕೈ ಬಿಡ್ಲಿಲ್ಲ. ಅವ ಒಂದ್ ಸಣ್ಣಕ್ಕೆ ನನ್ ಜೀವನ ಹೊಂಟೋದಂಗ ಆಗಿತ್ತು ಕಣವ. ಅವ್ವ ನೀನಿಲ್ದೆ ನಾವ್ ಯಾರು ಇರ್ತಿರ್ಲಿಲ್ಲ. ಅವ್ವ ಈಗ ಹೇಗಿದ್ದೀರಾ? ಪೇಷಂಟ್ಗೆ ಸ್ಟ್ರೈನ್ ಆಗತ್ತೆ, ಜಾಸ್ತಿ ತೊಂದರೆ ಕೊಡಬೇಡಿ. ಆತರವ ನಮ್ಮ ಕಡೆಯಿಂದ ತೊಂದರೆ ಆಗಕ್ಕಿಲ್ಲ. ಅಯ್ಯಯ್ಯ ಪುಟ್ಟಕ್ಕ ಎದ್ದೇಳ್ಬೇಡ, ಅಲ್ಕ ಹಂಗೆ. ಡಾಕ್ಟ್ರು ಬಂದು ನೀನ್ ಪಿರಾಣ ಇಲ್ಲ ಅಂತ ಹೇಳಿದ್ದೇಟ್ಗೆ ನನ್ನೇನೆ ಬಡ್ತಾನೋ ನಿಂತು ಆಗಿತ್ತು ಪುಟ್ಟಕ್ಕ. ಅಯ್ಯ ಹಂಗೆಲ್ಲ ಅನ್ಬೇಡಿ. ಇನ್ಯೋನ್ ಪುಟ್ಟಕ್ಕ, ನನ್ನ ಸೊಸೆನ್ ಕಳ್ಕೊರಕ್ತಿರೋ ಸಾಲದೆ ಈಗ ನೀನು ಹಿಂಗೆ ನಂಗೆ ಮೋಸ ಮಾಡ್ಬಿಟ್ಟಿದ್ದಿದ್ರೆ ಅದನ್ನ ನಾನು ಹೆಂಗ್ ತಡ್ಕೊಳ್ಳೋದು? ಆದ್ರೆ ನೀನು ಚಲ್ಗಾತಿ ಪುಟ್ಟಕ್ಕ, ಸಾವನ್ನ ಗೆದ್ದು ಬಂದ್ಬಿಟ್ಟಿದ್ಯಾ. ಇನ್ನಕ್ಕೆ ನಿನಗೆ ಸಾವೇ ಇಲ್ಲ ಪುಟ್ಟಕ್ಕ. ಸೆಲ್ಗಾತಿ ನಾನಲ್ಲ ಅಮ್ಮವ್ರೆ, ನನ್ನ ಮಗಳು. ಸ್ನೇಹ ಸ್ನೇಹ ಯೋನ್ ಹೇಳ್ತಿದ್ಯವ? ಶಕ್ತಿ ಕಳ್ಕೊಂಡಿದ್ದ ನನ್ನ ದೇಹಕ್ಕೆ ಚೈತನ್ಯ ಕೊಟ್ಟಿದ್ದೆ ನಮ್ಮ ಸ್ನೇಹ. ಅವಳೆ ನನ್ನ ಕಾಪಾಡಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.